ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ರಸ್ಟಿಂಗ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೌ ದ ಮೆಟೀರಿಯಲ್ಸ್ ಹೌ ದ ರಿಯಾಕ್ಟಿಂಗ್ ವಿತ್ ಮೆಟೀರಿಯಲ್ಸ್ ಅನ್ನೋದ ಬಗ್ಗೆ ರಸ್ಟಿಂಗ್ ವರ್ಗ ಆಗಿತ್ತು. ಸಿ ಕಂಟಿನ್ಯೂ ನೋಡಿ. ಮೆನಿ ಅದರ್ ಮೆಟಲ್ಸ್ ಆಲ್ಸೋ ಎಕ್ಸಿಬಿಟ್ ಡಿಸ್ಕಲರೇಷನ್ ವೆನ್ ಕೆಪ್ಟ್ ಓಪನ್ ಇನ್ ದ ಅಟ್ಮಾಸ್ಫಿಯರ್. ಅಂದರೆ ಮೆಟಲ್ಸು ಏರು ಮತ್ತು ವಾಟರ್ ಜೊತೆ ರಿಯಾಕ್ಟ್ ಆಗಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ. ಇಲ್ಲಿ ಕೆಲವೊಂದು ಮೆಟಲ್ಸ್ಗಳನ್ನ ಓಪನ್ ಆಗಿ ಹಾಗೆ ಅಟ್ಮಾಸ್ಫಿಯರ್ಗೆ ವಾತಾವರಣಕ್ಕೆ ಹಾಗೆ ಬಿಟ್ಟರೆ ತನ್ನ ಬಣ್ಣವನ್ನು ಕಳ್ಕೊಳ್ಳುತ್ತೆ. ತನ್ನ ಒರಿಜಿನಲ್ ಬಣ್ಣ ಏನಿರುತ್ತೆ ಡಿಸ್ಕಲರೇಷನ್ ಆಗುತ್ತೆ, ತನ್ನ ಬಣ್ಣವನ್ನು ಕಳೆದುಕೊಳ್ಳುತ್ತೆ. Have you noticed the formation of a green coating on the surface of copper objects or a black coating on the surface of silver objects? ನೀವು ಯಾವತ್ತಾದರೂ ಗಮನಿಸಿದ್ದೀರಾ, ಈ ತಾಮ್ರದ ಪಾತ್ರೆಗಳು ಮತ್ತು ಸಿಲ್ವರ್ ಬೆಳ್ಳಿಯ ವಸ್ತುಗಳು ಏನಾಗಿರುತ್ತೆ, ಈ ವಾತಾವರಣಕ್ಕೆ ಅಟ್ಮಾಸ್ಫಿಯರ್ಗೆ ತೆರೆದಿಟ್ಟರೆ ಈ ತಾಮ್ರದ ಪಾತ್ರೆಯ ಮೇಲೆ ಸ್ವಲ್ಪ ಗ್ರೀನ್ ಕಲರ್ ಹಸಿರು ಬಣ್ಣದ ಕಲೆಗಳು ಉಂಟಾಗೋದು, ಹಾಗೆ ಬೆಳ್ಳಿಯ ಮೇಲೆ ಕಪ್ಪು ಬಣ್ಣದ ಲೇಪನ ಉಂಟಾಗೋದನ್ನು ಅಬ್ಸರ್ವ್ ಮಾಡಿರ್ತೀರ, ಗಮನಿಸಿ. ಗ್ರ್ಯಾಜುವಲ್ deteriorations of metal surfaces caused by air, water or other substances is known as a corrosion. ಸಾಮಾನ್ಯವಾಗಿ ಲೋಹಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸಿ ಅದರ ಮೇಲೆ ಉಂಟಾಗುವಂತಹ ಈ ರೀತಿಯ ಕಲೆಗಳಂತಹ ಪದರ ಉಂಟಾಗುವುದನ್ನು ನಾವು ಏನಂತ ಕರಿತೀವಿ, ಅಂತಹ ವಸ್ತುವಿಗೆ ಕರೋಷನ್, ತುಕ್ಕು ಎಂದು ಕರೆಯುತ್ತೇವೆ. Do you know that rusting of iron is a serious problem in our country? ನಿಮಗೆ ಗೊತ್ತಾ, ಕಬ್ಬಿಣ ತುಕ್ಕು ಹಿಡಿಯೋದು ಒಂದು ಅತ್ಯಂತ ದೊಡ್ಡ ತೊಂದರೆ ನಮ್ಮ ದೇಶದಲ್ಲಿ. ಯಾಕಂದರೆ ಕಬ್ಬಿಣ ನಮ್ಮ ದೇಶದಲ್ಲಿ ಏನೋ ತುಂಬ ಹೆಚ್ಚಾಗಿ ಉತ್ಪಾದನೆ ಆಗಲ್ಲ. ಅದರ ರಸ್ಟ್ ಹಿಡಿದ್ರೆ, ಕಬ್ಬಿಣ ತುಕ್ಕು ಹಿಡಿದ್ರೆ ಅದೆಲ್ಲ ಹಾಳಾಗುತ್ತೆ. ಅದರ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು, ಅದನ್ನು ಮ್ಯಾನೇಜ್ ಮಾಡುವಂಥದ್ದು, ಇದೆಲ್ಲ ಕಷ್ಟ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದರಿಂದ ತುಂಬ ಲಾಸ್ ಆಗುತ್ತೆ ನಮಗೆ. ನಮ್ಮ ದೇಶದಲ್ಲಿ ಕಬ್ಬಿಣ ತುಕ್ಕು ಹಿಡಿಯುವಂಥದ್ದು ದೊಡ್ಡ ಸಮಸ್ಯೆ. ಎವ್ರಿ ಇಯರ್ ಆನ್ ಎನಾರ್ಮಸ್ ಅಮೌಂಟ್ ಆಫ್ ಮನಿ ಇಸ್ ಸ್ಪೆಂಡ್ ಟು replace or repair iron surfaces damaged due to rusting. ಪ್ರತಿ ವರ್ಷ ಈ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿದು ಅದನ್ನು ರೀಪ್ಲೇಸ್, ಬೇರೆದನ್ನು ತುಕ್ಕು ಹಿಡಿಯೋದಾಗೆ ಅದಕ್ಕೆ ಪೇಂಟಿಂಗ್ ಮಾಡೋದಿರ್ಬೋದು, ಅದನ್ನು ಬೇರೆ ವಸ್ತುಗಳನ್ನ ತಗೊಳ್ಳೋದಿರ್ಬೋದು, ತುಕ್ಕಿಡ್ದಿರೋ ಕಬ್ಬಿಣವನ್ನು ತೆಗೆದು ಹೊಸದಾಗಿ ಇದಕ್ಕಾಗೇ ಹೆಚ್ಚು ದುಡ್ಡನ್ನು ವ್ಯಯ ಮಾಡ್ತಾ ಇದ್ದೀವಿ. ಅಧಿಕ ಮೊತ್ತದ ಹಣವನ್ನು ಪ್ರತಿ ವರ್ಷ ಇದಕ್ಕಾಗಿ ಡ್ಯಾಮೇಜ್ ಆಗಿರ್ತಕ್ಕಂತಹ ಕಬ್ಬಿಣವನ್ನು, ರಸ್ಟ್ ಹಿಡ್ದಿರ್ತಕ್ಕಂಥ ಕಬ್ಬಿಣವನ್ನು ಹೊಸದಾಗಿ ತೆಗೆದುಕೊಳ್ಳೋದಕ್ಕೆ ತುಂಬ ಹಣವನ್ನು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ದ ರಸ್ಟಿಂಗ್ ಆಫ್ ಐರನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಸೆವರಲ್ ಮೆಥಡ್ಸ್ such as painting, oiling, greasing and applying a protective layer of zinc metal on iron, ಅಂದರೆ galvanization ಅಂತೇಳಿ ಕರೀತಾರೆ. ಅಂದರೆ ನಾವು ಈ ಕಬ್ಬಿಣ ತುಕ್ಕು ಹಿಡಿಯೋದಾಗಿ ಹೇಗೆ ರಕ್ಷಣೆ ಮಾಡೋದು ಅಂದರೆ ಅದಕ್ಕೆ ಅನೇಕ ವಿಧಾನಗಳಿದೆ. ಏನೇನಪ್ಪ ಅಂತಂದರೆ ಪೇಂಟಿಂಗ್, ಒಂದು ಕಬ್ಬಿಣಕ್ಕೆ ಪೇಂಟಿಂಗ್ ಮಾಡೋದ್ರಿಂದ, ಬಣ್ಣವನ್ನು ಹಚ್ಚೋದ್ರಿಂದ, ಬಣ್ಣ ಅಂದರೆ ರಂಗೋಲಿ ಹಾಕ್ತಾರಲ್ಲ ಆ ಬಣ್ಣ ಹಚ್ಚೋದಲ್ಲ, ಪೇಂಟ್ ಮಾಡ್ತಾರಲ್ಲ ಆಯಿಲ್ ಪೇಂಟಿಂಗ್ಸು, ಆ ರೀತಿ ಪೇಂಟಿಂಗ್ನ ಮಾಡೋದ್ರಿಂದ, ಆಯಿಲಿಂಗ್ ಎಣ್ಣೆಯನ್ನು ಹಚ್ಚೋದ್ರಿಂದ, ಗ್ರೀಸ್ ಹಚ್ಚೋದ್ರಿಂದ, ಅಪ್ಲೈಯಿಂಗ್ ಪ್ರೊಟೆಕ್ಟಿವ್ ಲೇಯರ್ ಆಫ್ ಜಿಂಕ್ ಮೆಟಲ್ ಆನ್ ಐರನ್. ಇದಲ್ಲದೆ ಕಬ್ಬಿಣದ ಮೇಲೆ ಜಿಂಕ್ ಮೆಟಲ್ ಅಂದರೆ ಸತುವಿನ ಲೋಹದ ಒಂದು ಲೇಪನವನ್ನು ಮಾಡೋದ್ರಿಂದ ತುಂಬ ದಿನಗಳವರೆಗೆ ಕಬ್ಬಿಣ ತುಕ್ಕು ಹಿಡಿಯದಾಗೆ ನಾವು ಕಾಪಾಡ್ಕೋಬೋದು. ಸತುವಿನ ಲೇಪನವನ್ನು ಕಬ್ಬಿಣದ ಮೇಲೆ ಮಾಡುವಂತಹ ವಿಧಾನಕ್ಕೆ ಗ್ಯಾಲ್ವನೀಕರಣ ಅಂತ ಕರೀತಾರೆ. ಅಂದರೆ ದ ಕೋಟಿಂಗ್ ಆಫ್ ಜಿಂಕ್ ಮೆಟಲ್ ಆನ್ ಐರನ್ ಈಸ್ ಕಾಲ್ಡ್ ಗ್ಯಾಲ್ವನೈಸೇಷನ್ ಅಂತೇಳಿ ಸಹ ಕರೀತಾರೆ. ವಿ ವಿಲ್ ಲರ್ನ್ ಅಬೌಟ್ ದಿಸ್ ಇಸ್ ಇನ್ ಹೈಯರ್ ಗ್ರೇಡ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ರೋಚಕ ಸಂಗತಿಗಳು, ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್ ಏನೇನಪ್ಪ. ದ ವಂಡರ್ ಆಫ್ ಏನ್ಷಿಯಂಟ್ ಇಂಡಿಯನ್ ಮೆಟಾಲಜಿ. ನಮ್ಮ
ಪುರಾತನ ಭಾರತದ ಒಂದು ಲೋಹಿಯ ಗುಣವನ್ನು ನಾವು ತಿಳ್ಕೊಳ್ಳೋಣ, ಲೋಹದ ಅದ್ಭುತ ಗುಣವನ್ನು ತಿಳ್ಕೊಳ್ಳೋಣ. ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಸುಮ್ಮನೆ ಹೇಳ್ಕೊಳ್ಳೋ ಅಂಥದ್ದಲ್ಲ. ನಮ್ಮ ಭಾರತೀಯರು ಇಡೀ ಪ್ರಪಂಚಕ್ಕೆ ಎಲ್ಲ ವಿಧದ ಒಂದು ಜ್ಞಾನವನ್ನು ನೀಡಿದಂಥವ್ರು. ಅಲ್ಲದೆ ನಮ್ಮ ಭಾರತೀಯರು ಅತ್ಯಂತ ಬುದ್ಧಿವಂತರು, ಬುದ್ಧಿಶಾಲಿಗಳು ಅಂತಲೇ ಹೇಳ್ಬೋದು. ಪ್ರತಿಯೊಂದರಲ್ಲೂ ಅಂದರೆ ಎಲ್ಲದರ ಬಗ್ಗೆ ಅವ್ರಿಗೆ ಜ್ಞಾನ ಇತ್ತು, ತಿಳ್ಕೊಂಡಿದ್ರು. ಎಲ್ಲ ಶಾಸ್ತ್ರಗಳ ಇರ್ಬೋದು, ಒಂದು ಅಸ್ಟ್ರಾಲಜಿ ಇರ್ಬೋದು, ಒಂದು ಸೈನ್ಸ್ ಇರ್ಬೋದು, ಒಂದು ಅರ್ತ್ ಸ್ಟಡಿ ಇರ್ಬೋದು, ಒಂದು ಟೆಕ್ನಾಲಜಿ, ಪ್ರತಿಯೊಂದರ ಬಗ್ಗೆನೂ ಹೆಚ್ಚಿನ ಜ್ಞಾನವನ್ನು ಹೊಂದಿದಂತಹ ಅತ್ಯಂತ ಅದ್ಭುತವಾದ ಭಾರತ ನಮ್ಮದು. ನಮ್ಮ ಭಾರತದ ಜನಗಳೇ ಅಷ್ಟು ತುಂಬ ಬುದ್ಧಿವಂತರೇ. ಆದರೆ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಬರದೆ ಅಥವಾ ಅದನ್ನು ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಬರದೆ ಹಿಂದೆ ಉಳ್ಕೊಂಡಿದೆಯೋ ಅಥವಾ ಮುಂಚಿತವಾಗಿ ಎಲ್ಲವನ್ನು ತಿಳಿದು ಕಂಡುಹಿಡಿದು ಅದನ್ನು ಯಾರಿಗೂ ಸ್ಪ್ರೆಡ್ ಮಾಡದೆ ಎಷ್ಟೋ ಹಾಗೆ ಉಳಿದಿದೆ. ಬಟ್ ಎಷ್ಟೋ ಅದ್ಭುತಗಳು ಸಹ ಇದೆ. ಅದರಲ್ಲಿ ಇದು ಒಂದು. ದ ಐರನ್ ಪಿಲ್ಲರ್ ಆಫ್ ಡೆಲ್ಲಿ ವಾಸ್ ಮೇಡ್ ಇನ್ ದ ಟೈಮ್ ಆಫ್ ಚಂದ್ರಗುಪ್ತ ಸೆಕೆಂಡ್ ಮೋರ್ ದ್ಯಾನ್ 1600 years ago. ನೀವು ಎಲ್ಲರೂ ಒಂದ್ಸಲ ಡೆಲ್ಲಿಗೆ ಹೋದರೆ ಐರನ್ ಪಿಲ್ಲರ್ ರಾಕ್ಸ್ ಇದನ್ನು ನೋಡಿ. ಐರನ್ ಪಿಲ್ಲರು, ಇದು ಐರನ್ ಪಿಲ್ಲರ್ ಡೆಲ್ಲಿನಲ್ಲಿದೆ. ಡೆಲ್ಲಿನಲ್ಲಿರ್ತಕ್ಕಂತಹ ಈ ಒಂದು ಕಬ್ಬಿಣದ ಒಂದು ಐರನ್ ಪಿಲ್ಲರು, ಇದು ಚಂದ್ರಗುಪ್ತ ಸೆಕೆಂಡ್, ಎರಡನೇ ಚಂದ್ರಗುಪ್ತರ ಕಾಲದಲ್ಲಿ 1600 ವರ್ಷಗಳ ಹಿಂದೆಯೇ ಈ ಒಂದು ಕಬ್ಬಿಣದ ಐರನ್ ಪಿಲ್ಲರ್ನ ಸ್ಥಾಪನೆ ಮಾಡಿದರು. ಇಟ್ ಈಸ್ ಅಬೌಟ್ 8 meters high and weighs more than 6000 kilometers. ಇದು 8 ಮೀಟರ್ಗಿಂತ ಹೆಚ್ಚು ಉದ್ದ ಇದೆ. ಆಗ ಇದರ ತೂಕ 6000 kg ತೂಕವನ್ನು ಹೊಂದಿದೆ. ವಾಟ್ ಈಸ್ ದ ಇಂಟ್ರೆಸ್ಟಿಂಗ್ ಅಬೌಟ್ ದಿಸ್ ಐರನ್ ಪಿಲ್ಲರ್ ಈಸ್ ದಟ್ despite all these years of fascinating winds, rainfall and intense weather, it has barely any rust. ಇದರ ಒಂದು ತುಂಬ ಕುತೂಹಲಕರವಾದಂಥ ಆಶ್ಚರ್ಯಕರವಾದಂಥ ಒಂದು ಸಂಗತಿ ಏನಪ್ಪ ಅಂದರೆ, ಇದು ಗಾಳಿಗೆ, ಮಳೆಗೆ, ಚಳಿಗೆ, ವಾತಾವರಣಕ್ಕೆ ಓಪನ್ ಆಗಿ ತೆರೆದುಕೊಂಡಿದೆ ಈ ಒಂದು ಕಬ್ಬಿಣದ ಸ್ತಂಭ, ಈ ಕಬ್ಬಿಣದ ಪಿಲ್ಲರ್. ಆದರೂ ಸಹ ಇಷ್ಟು 1600 ವರ್ಷಗಳಿಂದನೂ ಇದಕ್ಕೆ, ಅಷ್ಟು ವರ್ಷಗಳಿಂದ ಇದು ಗಾಳಿ, ಮಳೆ, ವಾತಾವರಣದಲ್ಲಿರ್ತಕ್ಕಂಥ ತಣ್ಣನೆ ವೆದರ್, ಯಾವುದಕ್ಕೂ ಸಹ ಇದಕ್ಕೆ ಒಂದು ಸ್ವಲ್ಪನೂ ತುಕ್ಕು ಹಿಡಿದೇ ಇರುವಂಥದ್ದೇ ಇದರ ಒಂದು ಅದ್ಭುತ ಆಶ್ಚರ್ಯ ಅಂತೇಳಿ. ಹಾಗಾದರೆ ನಮ್ಮ ಭಾರತೀಯರು ಎಷ್ಟು ಅದ್ಭುತವಾಗಿ ಈ ಐರನ್ ಪಿಲ್ಲರ್ನ ತಯಾರು ಮಾಡಿ ಇಟ್ಟಿರ್ಬೋದು ಅಂತ ಒಂದು ಸಲ ಯೋಚನೆ ಮಾಡಿ. ಅವ್ರು ಏನೇನು ಉಪಯೋಗಿಸಿದ್ದನ್ನು ಮಾಡಿರ್ಬೋದು, ಯಾಕೆ ಅದು ಇನ್ನೂ ರಸ್ಟ್ ಹಿಡಿದಿಲ್ಲ, ತುಕ್ಕು ಹಿಡಿದಿಲ್ಲ ಅನ್ನೋದನ್ನು. ಇನ್ ಅದರ್ ವರ್ಡ್ಸ್, ಇಟ್ ಹ್ಯಾಸ್ ಬೀನ್ ಮೇಡ್ ಇನ್ ಎ ವೇ ದಟ್ ಇಟ್ ರೆಸಿಸ್ಟ್ ರಸ್ಟಿಂಗ್. ಅಂದರೆ ಇದನ್ನು ಇನ್ನೂ ಒಂದು ಪದದಲ್ಲಿ ಹೇಳಬೇಕು ಅಂದರೆ, ಇಟ್ ಹ್ಯಾಸ್ ಬೀನ್ ಮೇಡ್ ಇನ್ ಎ ವೇ ದ ರೆಸಿಸ್ಟರ್. ಯಾವ ರೀತಿಯಲ್ಲಿ ಈ ಒಂದು ಐರನ್ ಪಿಲ್ಲರ್, ಕಬ್ಬಿಣದ ಸ್ತಂಭ ತಯಾರಾಗಿರ್ಬೋದು, ತುಕ್ಕನ್ನು ರೆಸಿಸ್ಟ್ ತಡೆದು ಹಿಡಿಯುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ಕಬ್ಬಿಣದ ಸ್ತಂಭವಾಗಿ ಇದನ್ನು ಮಾಡಿದ್ದಾರೆ. ದಿಸ್ ಟೆಲ್ಸ್ ಅಸ್ ಅಬೌಟ್ ದ ಸ್ಕಿಲ್ಸ್ ದಟ್ ವರ್ ಡೆವಲಪ್ಡ್ ಇನ್ ಮೆಟಲ್ ಟೆಕ್ನಾಲಜಿ ಇನ್ ಇಂಡಿಯಾ. ಈ ಒಂದು ಸ್ತಂಭನೇ ತೋರಿಸುತ್ತೆ ನಮ್ಮ ಭಾರತೀಯರು ಲೋಹಗಳ ಬಗ್ಗೆ ಎಷ್ಟು ಜ್ಞಾನವನ್ನು ಹೊಂದಿದ್ರೋ, ಅದರ ಬಗ್ಗೆ ಎಷ್ಟು ಜ್ಞಾನಿಗಳಾಗಿದ್ರೋ, ಅವರ ಕೌಶಲ್ಯ ಎಷ್ಟರ ಮಟ್ಟಿಗಿತ್ತು ನಮ್ಮ ಭಾರತೀಯರ ಕೌಶಲ್ಯ ಅನ್ನೋದು ಈ ಒಂದು ಸ್ತಂಭದಿಂದಲೇ ನಮ್ಮೆಲ್ಲರಿಗೂ ತಿಳಿಯಪಡಿಸುತ್ತೆ. ನಮ್ಮ ಭಾರತೀಯರು ಮೆಟಲ್ ಟೆಕ್ನಾಲಜಿಯಲ್ಲಿ, ಲೋಹದ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದಿದ್ರು ಅನ್ನೋದಕ್ಕೆ 1600 ವರ್ಷಗಳ ಹಿಂದೆಯೇ ಈ ತಯಾರು ಮಾಡಿದಂತಹ ಈ ಕಬ್ಬಿಣದ ಸ್ತಂಭವೇ ಸಾಕ್ಷಿ. ಗೊತ್ತಾಯ್ತಾ? ನೆಕ್ಸ್ಟ್ 4.3 ನೋಡಿ. ಎಫೆಕ್ಟ್ಸ್ ಆಫ್ ಏರ್ ಆ್ಯಂಡ್ ವಾಟರ್ ಆನ್ ಅದರ್ ಮೆಟಲ್ಸ್. ಇವರಿಗೆ ಐರನ್ ಹೇಗೆ ಐರನ್ನು ಇತರ ಲೋಹಗಳು ಏರ್ ಮತ್ತು ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ ಅನ್ನೋದು. ಈಗ ಅದರ್ ಮೆಟಲ್ಸ್ ಬೇರೆ ಇನ್ನಿತರ ಲೋಹಗಳು. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಲೆಟಸ್ ಇನ್ವೆಸ್ಟಿಗೇಟ್ ಡೆಮಾನ್ಸ್ಟ್ರೇಷನ್ ಆ್ಯಕ್ಟಿವಿಟಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಿ ನೋಡುವಂಥದ್ದು. ದ ಟೀಚರ್ ಮೇ ಡೆಮಾನ್ಸ್ಟ್ರೇಟ್ ದಿಸ್ ಆ್ಯಕ್ಟಿವಿಟಿ. ಸಾಮಾನ್ಯವಾಗಿ ಈ ಒಂದು ಪ್ರಯೋಗವನ್ನು ಶಿಕ್ಷಕರೇ ಮಾಡ್ತಾರೆ. ಒಂದು ಕಾಷನ್ ಏನಂದರೆ, ಇಟ್ ಈಸ್ ಅಡ್ವೈಸಬಲ್ ಫಾರ್ ಸ್ಟೂಡೆಂಟ್ಸ್ ಟು ವಿಯರ್ ಪ್ರೊಟೆಕ್ಟಿವ್ ಐ ಗ್ಲಾಸಸ್ ಆ್ಯಂಡ್ ಕೀಪ್ ಸೇಫ್ ಡಿಸ್ಟೆನ್ಸ್. ಸಾಮಾನ್ಯವಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಬೇಕಾದ್ರೆ, ಪ್ರಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಐ ಗ್ಲಾಸಸ್, ಕಣ್ಣಿಗೆ ಗ್ಲಾಸಸ್, ಕನ್ನಡಕವನ್ನು ಹಾಕೊಳ್ಳಿ ಮತ್ತು ಸ್ವಲ್ಪ ದೂರದಿಂದ ಈ ಒಂದು ಎಕ್ಸ್ಪೆರಿಮೆಂಟ್ನ ನೋಡಬೇಕು
ಅಂತರವನ್ನು ಕಾಯ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಟೇಕ್ ಎ ಮೆಗ್ನೀಷಿಯಂ ರಿಬ್ಬನ್ ಅಬೌಟ್ 3 to 4 centimeter ಲಾಂಗ್. ನಿಮ್ಮ ಸ್ಕೂಲ್ಸಲ್ಲಿ ಸೈನ್ಸ್ ಲ್ಯಾಬ್ ಇತ್ತು ಅಂದರೆ ಖಂಡಿತ ಎಲ್ಲ ಸ್ಕೂಲ್ಸಲ್ಲೂ ಈ ಒಂದು ಮೆಗ್ನೀಷಿಯಂ ರಿಬ್ಬನ್ ಇದ್ದೇ ಇರುತ್ತೆ. ಅದನ್ನು 3 to 4 ಸೆಂಟಿಮೀಟರ್ ಉದ್ದದ ಮೆಗ್ನೀಷಿಯಂ ರಿಬ್ಬನ್ನ ತೊಗೊಳ್ಳಿ. ಕ್ಲೀನ್ ಇಟ್ ಬೈ ರಬ್ಬಿಂಗ್ ವಿತ್ ಎ ಪೀಸ್ ಆಫ್ ಸ್ಯಾಂಡ್ ಪೇಪರ್. ಅದೇನಾದರೂ ಸ್ವಲ್ಪ ಎಲ್ಲರೂ ಚೆನ್ನಾಗಿ ರೋಲ್ ಮಾಡಿ ಬಾಕ್ಸ್ ಒಳಗೆ ಹಾಕಿಟ್ಟಿರ್ತಾರೆ, ಸ್ವಲ್ಪ ಏನಾದರೂ ಗಲೀಜಾಗಿತ್ತು ಅಂದರೆ ಸ್ಯಾಂಡ್ ಪೇಪರಿಂದ ಕ್ಲೀನ್ ಮಾಡ್ಕೊಳ್ಳಿ. ಹೋಲ್ಡ್ ಇಟ್ ವಿತ್ ಎ ಪೇರ್ ಆಫ್ ಟಂಗ್ಸ್. ಇಗ್ನೈಟ್ ದ ಅದರ್ ಯೂಸಿಂಗ್ ಎ ಸ್ಪಿರಿಟ್ ಲ್ಯಾಂಪ್ ಆರ್ ಎ ಕ್ಯಾಂಡಲ್. ಈ ರೀತಿ ಈ ಒಂದು ಟಂಗ್ಸಿಂದ ಅದನ್ನು ಒಂದು ತುದಿಯನ್ನು ಹಿಡ್ಕೊಂಡು ಇನ್ನೊಂದು ತುದಿಯನ್ನು ಈ ಒಂದು ಲ್ಯಾಂಪ್ ಕ್ಯಾಂಡಲ್ ಹತ್ತಿರ ಬಿಡಿ. ಲೆಟಸ್ ಮೆಗ್ನೀಷಿಯಂ ರಿಬ್ಬನ್ ಬಾನ್ಸ್. ಈಗ ಮೆಗ್ನೀಷಿಯಂ ರಿಬ್ಬನ್ನು ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ವಾಟ್ ಡು ಯು ಅಬ್ಸರ್ವ್? ಏನನ್ನು ಗಮನಿಸ್ತೀರಾ? ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಮೆಗ್ನೀಷಿಯಂ ರಿಬ್ಬನ್ ಬಾನ್ಸ್ ವಿತ್ ಡ್ಯಾಸ್ಲಿಂಗ್ ವೈಟ್ ಫ್ಲೇಮ್ ಆ್ಯಂಡ್ ಚೇಂಜಸ್ ಇನ್ ಟು ಎ ವೈಟ್ ಪೌಡರ್. ಅದು ಉರಿತಾ ಅತಿಯಾದ ಬಿಳಿಯ ಬೆಳಕನ್ನು ಉಂಟು ಮಾಡುತ್ತೆ. ಇದು ಅದನ್ನು ನಿಮ್ಮ ಕಣ್ಣಲ್ಲಿ ಬರೀ ಕಣ್ಣಲ್ಲಿ ನೋಡೋದಕ್ಕೆ ಆಗಲ್ಲ. ನೋಡಿದ್ರೆ ಸ್ವಲ್ಪ ಹೊತ್ತು ನಿಮಗೇನು ಕಾಣೋದೇ ಇಲ್ಲ, ಅಕ್ಕಪಕ್ಕ ನೋಡಿದ್ರೆ ಅಷ್ಟು ಅತಿಯಾದ ಬಿಳಿಯ ಬಣ್ಣವನ್ನು ಉಂಟು ಮಾಡಿ ಅದ್ರ ಜೊತೆಗೆ ಅದರ ಆ್ಯಶಸ್ಸು, ಅದರ ಬೂದಿ ಸಹ ಮೆಗ್ನೀಷಿಯಂ ರಿಬ್ಬನ್ನ ಉರಿದ ಮೇಲೆ ಅದರ ಬೂದಿ ಸಹ ವೈಟ್ ಪೌಡರ್, ಬಿಳಿಯ ಪೌಡರನ್ನು ಪುಡಿಯನ್ನು ಉಂಟು ಮಾಡುತ್ತೆ. ಕಲೆಕ್ಟ್ ಇಟ್ ಆನ್ ಎ ವಾಚ್ ಗ್ಲಾಸ್. ಈ ಒಂದು ಪುಡಿ, ಬಿಳಿ ಪುಡಿ ಬರುತ್ತಲ್ಲ, ಅದನ್ನು ಇಲ್ಲಿ ವಾಚ್ ಗ್ಲಾಸ್ ನೋಡಿ, ಗಾಜಿನ ತಟ್ಟೆ, ಈ ವಾಚ್ ಗ್ಲಾಸ್ ಮೇಲೆ ಕಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಬೀಳೋ ಥರ ಮಾಡಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಸಂಗ್ರಹಿಸ್ಕೊಳ್ಳಿ. ದಿಸ್ ಪೌಡರ್ ಇಸ್ ಮೆಗ್ನೀಷಿಯಂ ಆಕ್ಸೈಡ್. ಈ ಪೌಡರ್, ಈ ಒಂದು ಪುಡಿನೇ ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತೆ. ಇಟ್ ಈಸ್ ಫಾರ್ಮ್ಡ್ ಡ್ಯೂ ಟು ದ ರಿಯಾಕ್ಷನ್ ಬಿಟ್ವೀನ್ ಮೆಗ್ನೀಷಿಯಂ ಆ್ಯಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್. ಇದರ ಒಂದು ಇಟ್ ಈಸ್ ಫಾರ್ಮ್ಡ್ ಡ್ಯೂ ಟು ಬಿಟ್ವೀನ್ ದ ಮೆಗ್ನೀಷಿಯಂ ಆ್ಯಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್. ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ನಡುವೆ ಏರ್, ಆಮ್ಲಜನಕ ಇದೆ ಅನ್ನೋದನ್ನು ಈ ಒಂದು ರಿಯಾಕ್ಷನ್ನು ತೋರಿಸುತ್ತೆ. ಯಾವ ರೀತಿ ಮೆಗ್ನೀಷಿಯಂ ರಿಬ್ಬನ್ ಗಾಳಿಯೊಂದಿಗೆ ಉರಿಯಿತು ಅನ್ನೋದನ್ನು ತೋರಿಸುತ್ತೆ. ಆ್ಯಡ್ ಎ ಫ್ಯೂ ಡ್ರಾಪ್ಸ್ ಆಫ್ ವಾರ್ಮ್ ವಾಟರ್ ಟು ದಿಸ್ ವೈಟ್ ಪೌಡರ್, ಸ್ಟರ್ ಇಟ್ ವಿಲ್ ಆ್ಯಂಡ್ ಚೆಕ್ ಇಟ್ಸ್ ನೇಚರ್. ಈ ಒಂದು ಬಿಳಿ ಪೌಡರ್ ಇರುತ್ತಲ್ಲ, ಸಿಕ್ಕಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಏನು ಮಾಡಿ ಸ್ವಲ್ಪ ಕಲಸಿ ಆಮೇಲೆ ಚೆಕ್ ಇಟ್ ನೇಚರ್, ಅದನ್ನು ಪೌಡರ್ನ ಚೆಕ್ ಮಾಡಿ ಚೆನ್ನಾಗಿ ಕರಗಿದೆಯಾ ಅಂತ. ರೀಕಾಲ್ ದ ಚಾಪ್ಟರ್ ಎಕ್ಸ್ಪ್ಲೋರಿಂಗ್ ಸಬ್ಸ್ಟೆನ್ಸ್ acidic, basic and neutral. Find out whether the solution of a magnesium oxide is acidic or basic or neutral in nature. You can use any acid base indicator. ಈಗ ಏನು ಮಾಡಿ, ಈ ಪುಡಿಗೆ ನೀರು ಹಾಕಿ ಕಲಸಿರ್ತೀರ ಚೆನ್ನಾಗಿ. ಟೆಸ್ಟಿಂಗ್ ದ ನೇಚರ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್. ಈ ಮೆಗ್ನೀಷಿಯಂ ಆಕ್ಸೈಡ್ನ ಟೆಸ್ಟಿಂಗ್ ಮಾಡೋಣ. ನೀವು ಆಲ್ರೆಡಿ ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಚಾಪ್ಟ್ರಲ್ಲಿ ಓದಿದ್ದೀರಾ. ಈ ಮೆಗ್ನೀಷಿಯಂ ಆಕ್ಸೈಡ್ ಆಸಿಡಿಕಾ, ಬೇಸಿಕಾ ಅಥವಾ ನ್ಯೂಟ್ರಲ್ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ನ ಮಾಡೋಣ. ವಾಟ್ ಎಫೆಕ್ಟ್ಸ್ ಡಸ್ ದಿಸ್ ಸೊಲ್ಯೂಷನ್ ಹ್ಯಾವ್ ಆನ್ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್? ಈ ಒಂದು ಮೆಗ್ನೀಷಿಯಂ ಆಕ್ಸೈಡ್ ಸೊಲ್ಯೂಷನ್ ಇದೆಯಲ್ಲ, ಮೆಗ್ನೀಷಿಯಂ ಆಕ್ಸೈಡ್ನ ನಾವು ದ್ರಾವಣವಾಗಿ ಮಾಡ್ಕೊಂಡಿದ್ವಿ. ಆ ಪುಡಿನ ನೀರು ಹಾಕಿ ಕಲಸಿ ಲಿಕ್ವಿಡ್ ಥರ ಮಾಡ್ಕೊಂಡಿದ್ವಿ. ಇದು ರೆಡ್ ಲಿಟ್ಮಸ್ಸು ಮತ್ತು ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಯಾವ ರೀತಿ ಈ ಒಂದು ದ್ರಾವಣ ವರ್ತಿಸುತ್ತೆ ಅನ್ನೋದನ್ನು ನೋಡೋಣ. You would observe that it changes the colors of red litmus paper to blue, and it is the basic in nature. Generally, oxide of metals are basic in nature. Oxides ಅಂದರೆ ಸಾಮಾನ್ಯವಾಗಿ ಏನು ಬದಲಾವಣೆ ಆಗುತ್ತೆ ಅಂದರೆ, ರೆಡ್ ಲಿಟ್ಮಸ್ ಪೇಪರ್ ಇದ್ದಿದ್ದು ಬ್ಲೂಗೆ ಟರ್ನ್ ಆಗುತ್ತೆ. ಈ ರೆಡ್ ಲಿಟ್ಮಸ್ ನೋಡಿ, ಈ ರೆಡ್ ಕಲರ್ ಇದ್ದಿದ್ದು ಬ್ಲೂಗೆ ಟರ್ನ್ ಆಗುತ್ತೆ. ಅದೇ ಬ್ಲೂ ಲಿಟ್ಮಸ್ ಬ್ಲೂನೇ ಇದೆ, ರೆಡ್ ಏನಾಗಿಲ್ಲ ಅಲ್ವಾ. ಸೊ ಕೆಂಪು ಬಣ್ಣ ಇರ್ತಕ್ಕಂಥ ಲಿಟ್ಮಸ್ ಪೇಪರ್ ಬ್ಲೂಗಾಗಿದೆ. ಸಾಮಾನ್ಯವಾಗಿ ಆಕ್ಸೈಡ್ಗಳು ಏನು, ಆಕ್ಸೈಡ್ಸ್ ಆಫ್ ದ ಮೆಟಲ್, ಲೋಹದ ಆಕ್ಸೈಡ್ಗಳೆಲ್ಲವೂ ಸಾಮಾನ್ಯವಾಗಿ ಏನಾಗಿರುತ್ತೆ, ಬೇಸಿಕ್ ನೇಚರನ್ನು ಹೊಂದಿರುತ್ತೆ. ಬೇಸಿಕ್ ಇನ್ ನೇಚರ್, ಆಯಿತಾ. ಮೆಟಲ್ ಆಕ್ಸೈಡ್ ಸಾಮಾನ್ಯವಾಗಿ ಲೋಹೀಯ ಆಕ್ಸೈಡ್ಗಳು ಏನಾಗಿರ್ತವೆ, ಅವೆಲ್ಲವೂ ಅಸಿಡಿಕ್ ಅಲ್ಲ, ಬೇಸಿಕ್ ನೇಚರನ್ನು ಹೊಂದಿರುತ್ತೆ. ಬ್ಲೂ ಲಿಟ್ಮಸ್ ಪೇಪರ್, ರೆಡ್ ಲಿಟ್ಮಸ್ ಪೇಪರ್, ವಾಚ್ ಗ್ಲಾಸ್, ಗಾಜಿನ ತಟ್ಟೆ. ಅರ್ಥ ಆಯ್ತಾ? ಅಂದರೆ ಈ ಲಿಟ್ಮಸ್ ಪೇಪರ್ನ ಮೆಗ್ನೀಷಿಯಂ ಆಕ್ಸೈಡ್ ಜೊತೆ ವರ್ತಿಸಿದಾಗ ಅದು ರೆಡ್ ಇದ್ದಿದ್ದು ಬ್ಲೂ ಆಯಿತು, ಬ್ಲೂನೇ ಇದೆ. ಅರ್ಥ ಆಯ್ತಾ? ವಿ ವಿಲ್ ಡಿಸ್ಕಸ್ ದಿಸ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಫರ್ದರ್ ಇನ್ ದ ಚಾಪ್ಟರ್ ಚೇಂಜಸ್ ಅರೌಂಡ್ ಅಸ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್. ಈ ಒಂದು ಮೆಗ್ನೀಷಿಯಂ ರಿಬ್ಬನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಈ ಲೆಸನಲ್ಲಿ ತಿಳ್ಕೊಳ್ಳೋಣ ಅಂತೇಳಿ ಹೇಳ್ತೀವಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಆಯಿತಾ. ಸಿ, ಡು ಯು ನೋ ದಟ್ sodium is a metal which is stored in kerosene because it reacts vigorously with oxygen and water. ನಿಮ್ಮೆಲ್ಲರೂ ಕೇಳಿರಬೇಕು, ನಿಮ್ಮ ಸೈನ್ಸ್ ಲ್ಯಾಬ್ಗಳಲ್ಲಿ ಇದ್ದರೆ ನಿಮ್ಮ ಟೀಚರ್ಸ್ ತೋರಿಸ್ತಾರೆ. ಸೋಡಿಯಂ, ಇದನ್ನ ಇನ್ನೊಂದು ಇದರ ಗುಣ ಏನು, ಸಾಫ್ಟ್ ಮೆಟಲ್ ಅಲ್ವಾ, ಓದಿದ್ದೀವಿ. ಇದನ್ನು ನೈಫಿಂದ ಕಟ್ ಮಾಡ್ಬೋದು, ರಬ್ಬರ್ ಥರ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನೈಫಿಂದನು ಕಟ್ ಮಾಡುವಂತಹ ಸಾಫ್ಟ್ ಮೆಟಲ್ ಸೋಡಿಯಮ್ಮು.
ಆದರೆ ಇದನ್ನು ಯಾವುದರಲ್ಲಿ ಸ್ಟೋರ್ ಮಾಡಿರ್ತಾರೆ? ಕೆರೋಸಿನ್, ಸೀಮೆ ಎಣ್ಣೆಯಲ್ಲಿ ವೈಟ್ ಕೆರೋಸಿನ್ ಅಂತ ಬರುತ್ತೆ ಈಗ, ಅದರಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾಕಪ್ಪ ಅಂದರೆ ಈ ಮೆಟಲ್ ವಿಗರಸ್ಲಿ ರಿಯಾಕ್ಟ್ ವಿತ್ ಆಕ್ಸಿಜನ್ ಆ್ಯಂಡ್ ವಾಟರ್. ಇದು ಅತಿ ವೇಗವಾಗಿ, ನೀವು ಗಾಳಿಯ ಸೀಮೆಎಣ್ಣೆಯಿಂದ ಬಾಟ್ಲೊಳಗೆ ಸೀಮೆಎಣ್ಣೆ ಹಾಕಿ ಅದರೊಳಗೆ ಸೋಡಿಯಂನ ಹಾಕಿರ್ತಾರೆ, ಅದರಿಂದ ಹೊರಗೆ ತೆಗೆದ್ರೆ ಅತಿ ವೇಗವಾಗಿ ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿ ಬೆಂಕಿಯನ್ನು ಉಂಟು ಮಾಡಿಬಿಡ್ತಿದೆ. ಎ ಲಾಟ್ ಆಫ್ ಹೀಟ್ ಈಸ್ ಜನರೇಟೆಡ್ ಇನ್ ದ ರಿಯಾಕ್ಷನ್. ಈ ಒಂದು ಪ್ರಕ್ರಿಯೆಯಲ್ಲಿ ಅತಿಯಾದ ಉಷ್ಣತೆಯನ್ನು ಮಾಡುತ್ತೆ. ಕೆಲವೊಂದು ಸೈನ್ಸ್ ಎಕ್ಸಿಬಿಷನ್ಗಳೊಳಗಡೆ ನೋಡಿರ್ಬೋದು, ಒಂದು ಬೀಕರಲ್ಲಿ ನೀರು ಇಟ್ಟಿರ್ತಾರೆ, ಆ ನೀರು ಒಳಗೆ ಸೋಡಿಯಂನ ಹಾಕಿ ಶ್ ಅಂತ ಶಬ್ದ ಬಂದು ಹೊಗೆಯನ್ನು ಉಂಟು ಮಾಡುತ್ತೆ. ಇದೇ ಸೋಡಿಯಂ. ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಿರ್ತಾರೆ ಅಲ್ವಾ. ಸ್ಟೋರಿಂಗ್ ಸೋಡಿಯಂ ಇನ್ ಕೆರೋಸಿನ್ ಪ್ರಿವೆಂಟ್ಸ್ ಇಟ್ಸ್ ಎಕ್ಸ್ಪೋಜರ್ ಟು ಮಾಯ್ಸ್ಚರ್ ಆ್ಯಂಡ್ ಏರ್. ಯಾಕಪ್ಪ ಸೋಡಿಯಂನ ಕೆರೋಸಿನೊಳಗೆ ಇಟ್ಟಿರ್ತಾರೆ ಅಂದರೆ ಅದು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸದಂತೆ ಇದನ್ನು ತಡೆಗಟ್ಟುತ್ತೆ. ಕ್ಯಾನ್ ಯು ಪ್ರಿಡಿಕ್ಟ್ ದ ನೇಚರ್ ಆಫ್ ಇಟ್ಸ್ ಆಕ್ಸೈಡ್? ಹಾಗಾದರೆ ನೀವು ಇದರ ಒಂದು ಆಕ್ಸೈಡ್ನ ಗುಣದ ಲಕ್ಷಣವನ್ನು ತಿಳ್ಕೊಳ್ಬಲ್ಲಿರಾ? ಲೆಟ್ ಅಸ್ ನಾವು ಡಿಸ್ಕಸ್ ಸಮ್ ಸಬ್ಸ್ಟೆನ್ಸಸ್ ದಟ್ ಡು ನಾಟ್ ಬಿಹೇವ್ ಲೈಕ್ ಮೆಟಲ್ಸ್. ಕೆಲವೊಂದು ವಸ್ತುಗಳು ಲೋಹಗಳಂತೆ ವರ್ತಿಸುವುದಿಲ್ಲ. ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು 4.4 ಇಲ್ಲಿಂದ ಡಿಸ್ಕಸ್ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಇನ್ನೂ ಯುಬಿಗೆ ನೋಟ್ಸ್ ಬಂದಿಲ್ಲ, ಹಾಗಾಗಿ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಾನು ಇದು ಕ್ವಶನ್ ಆನ್ಸರ್ಸ್ ಟೆಕ್ಸ್ಟ್ ಬುಕ್ ಮಧ್ಯೆ ಕೊಡ್ತೀನಲ್ಲ, ಅದನ್ನು ಖಂಡಿತವಾಗ್ಲೂ ಸ್ಕಿಪ್ ಮಾಡಬೇಡಿ. ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ನಿಮ್ಮ ಟೆಸ್ಟಿಗೆಲ್ಲ ಇನ್ಸೈಡ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಅಲ್ವಾ ಇದೆಲ್ಲ, ಅದು ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತೊಗೊಳ್ಳಿ. ಬಿಕಾಸ್ ಸ್ವಲ್ಪ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಅನಿಸುತ್ತೆ. 1 or 2 ಟೈಮ್ ಆಡಿಯೋನ ಕೇಳಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್: ಡಿಫೈನ್ ಕರೋಷನ್, ಗಿವ್ 2 ಎಕ್ಸಾಂಪಲ್ಸ್. ಹೌ ದ ಸಿಲ್ವರ್ ಆ್ಯಂಡ್ ಕಾಪರ್ corrode or rusting. Why the rusting of iron is a serious problem in our country. ಇಲ್ಲಿಂದ ಆನ್ಸರ್ ಸಿಗುತ್ತೆ, ಬರೀರಿ. Write the methods how to prevent it by write the methods to preventing corrosion or rusting. Write the several methods. Write the methods how to prevent it by rusting. How to rusting of iron prevent. ಅಥವಾ how to protect rusting of iron. ಈ ಥರ ಬೇಕಾದ್ರೆ ಕಳೋದು. how to protect the rusting of iron. Write the methods of preventing rust. Prevent rusting. See next. Again, what is galvanization? Write the wonder of ancient Indian metallurgy. Write a short note on wonder of ancient Indian metallurgy. To bariri. Explain the effect of air and water on other metals. Simple ಆಗಿ burning of magnesium ribbon ಬರೀರಿ. How to why the red litmus paper turned blue in magnesium oxide solution. Okay, it is a basic in nature. Generally oxides of metals are basic in nature. Right? Okay my dear students, next class will continue. Thank you.